ನಮಸ್ಕಾರ, ನಾನು ಬಿ.ಆರ್. ನಾಯ್ಡು. ನಿನ್ನೆ ವಿಧಾನಸೌಧದಲ್ಲಿ ನಡೆದದ್ದು ಕೇವಲ ಭಾಷಣದ ಬಹಿಷ್ಕಾರವಲ್ಲ, ಬದಲಾಗಿ ಜನಾದೇಶದ ಅಪಮಾನ. 43 ಪುಟಗಳ ಸರ್ಕಾರದ ಭಾಷಣ ಬರೀ 2 ನಿಮಿಷದಲ್ಲಿ ಅಂತ್ಯ. 7 ಕೋಟಿ ಕನ್ನಡಿಗರ ದನಿಯನ್ನು ಓದಲು ರಾಜ್ಯಪಾಲರಿಗೆ ಮನಸ್ಸಿಲ್ಲವೇ, ಅಥವಾ ದೆಹಲಿಯ ದೊರೆಗಳ ಆದೇಶವೇ ಸಂವಿಧಾನಕ್ಕಿಂತ ದೊಡ್ಡದಾಯಿತೆ? ಅಂದರೆ ನಮ್ಮ ರಾಜ್ಯಪಾಲರು ಸಂವಿಧಾನದ ಕಾವಲುಗಾರರೋ ಅಥವಾ ರಾಜಕೀಯದ ಪಗಡೆದಾಳವೋ? ಇದನ್ನ ಸನ್ಮಾನ್ಯ ರಾಜ್ಯಪಾಲರಾದ ಗೆಹ್ಲೋಟ್ ಅವರೇ ಸ್ಪಷ್ಟಪಡಿಸಬೇಕು. ನೋಡಿ ಈ ದೃಶ್ಯಗಳನ್ನು. ಸಚಿವ ಸಂಪುಟ ಅಂಗೀಕರಿಸಿದ ಭಾಷಣದಲ್ಲಿ ಕೇಂದ್ರದ ತಪ್ಪುಗಳ ಉಲ್ಲೇಖವಿತ್ತು ಅನ್ನೋ ಒಂದೇ ಕಾರಣಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನೇ ಮೊಟಕುಗೊಳಿಸಿ ಹೊರನಡೆದಿರೋದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ವಿಡಂಬನೆಯಲ್ಲವೇ? ರಾಜ್ಯಪಾಲರೇ ನೆನಪಿಡಿ, ಸುಪ್ರೀಂ ಕೋರ್ಟ್ 2023ರ ಪಂಜಾಬ್ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಗವರ್ನರ್ ಈಸ್ ನಾಟ್ ಎ ಪ್ಯಾರಲಲ್ ಪವರ್ ಸೆಂಟರ್. Chief Justice of India clarified that the governor has no power to simpliciter withhold. ಅಂದ್ರೆ ರಾಜ್ಯಪಾಲರು ಸಮಾನಾಂತರ ಅಧಿಕಾರ ಕೇಂದ್ರವಲ್ಲ ಅಂತ. ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿ ಪಿ.ಎಸ್. ನರಸಿಂಹ ಅವರು ತೀರ್ಪಿನಲ್ಲಿ ಉಲ್ಲೇಖಿಸಿದ ಮಾತುಗಳು ನಿಮ್ಮ ಕಿವಿಗೆ ಬಿದ್ದಿಲ್ಲವೇ? ರಾಜ್ಯಪಾಲರು ಸರ್ಕಾರದ ಭಾಷಣವನ್ನು ಓದಲೇಬೇಕು, ಅದರಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ಅವರಿಗೆ ಎಳ್ಳಷ್ಟು ಇಲ್ಲ ಅಂತ ನಿಮ್ಮದೇ ಬಿಜೆಪಿ ಪಕ್ಷದ ಪಂಜಾಬ್ನ ರಾಜ್ಯಪಾಲರಾಗಿದ್ದ ಬನ್ವರಿಲಾಲ್ ಪುರೋಹಿತ್ ಅವರಿಗೆ ಮುಖಕ್ಕೆ ಹೊಡೆದಂತೆ ಸುಪ್ರೀಂ ಕೋರ್ಟ್ ಹೇಳಿತು. ಅಷ್ಟಕ್ಕೂ ಪ್ರಜಾಪ್ರಭುತ್ವದಲ್ಲಿ ಸಾರ್ವಭೌಮರು ಜನರೇ ಹೊರತು ನಾಮನಿರ್ದೇಶಿತ ವ್ಯಕ್ತಿಗಳಲ್ಲ ಎಂಬುದು ನೆನಪಿರಲಿ ಮಾನ್ಯ ರಾಜ್ಯಪಾಲ ಗೆಹ್ಲೋಟ್ ಅವರೇ. ಅದಿರಲಿ, ಕೇಂದ್ರ ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸುತ್ತಿರುವ ಮಾನ್ಯ ರಾಜ್ಯಪಾಲರೇ, ಮನ್ರೇಗಾ ಹೆಸರನ್ನು ಕೇಂದ್ರ ಬದಲಿಸಿದೆ ಅಂತ ಸತ್ಯ ಹೇಳೋದು ತಪ್ಪೇ? ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಎಂದು ಬರೆಯುವುದು ಅಪರಾಧವೇ? ಸತ್ಯ ಹೇಳಲು ನಾಲಿಗೆ ನಡುಗುವುದಾದರೆ ಆ ಸಾಂವಿಧಾನಿಕ ಪೀಠದ ಮೇಲೆ ಕುಳಿತುಕೊಳ್ಳುವ ಅರ್ಹತೆ ನಿಮಗಿದೆಯೇ? ಮಾನ್ಯ ರಾಜ್ಯಪಾಲರೇ, ಸಂವಿಧಾನದ ಪ್ರತಿಜ್ಞೆ ತಗೋಬೇಕಾದ್ರೆ ನೀವು ಓದಿದ್ದು ಐ ವಿಲ್ ಪ್ರಿಸರ್ವ್, ಪ್ರೊಟೆಕ್ಟ್ ಅಂಡ್ ಡಿಫೆಂಡ್ ದ ಕಾನ್ಸ್ಟಿಟ್ಯೂಷನ್ ಅಂತಾನ, ಅಥವಾ ಐ ವಿಲ್ ಫಾಲೋ ದ ಆರ್ಡರ್ಸ್ ಫ್ರಮ್ ಡೆಲ್ಲಿ ಅಂತಾನ? ಒಂದಂತೂ ನಿಜ, ರಾಜಭವನ ಇಂದು ರಾಜಕೀಯದ ಅಡ್ಡವಾಗಿ ಮಾರ್ಪಟ್ಟಿರೋದು ನಿಜವಾಗ್ಲೂ ದುರಂತ. ರಾಜ್ಯಪಾಲರೇ, ಸಂವಿಧಾನದ 176ನೇ ವಿಧಿಯ ಪ್ರಕಾರ ಭಾಷಣ ಮಾಡುವುದು ನಿಮ್ಮ ಇಷ್ಟ ಕಷ್ಟದ ವಿಷಯವಲ್ಲ, ಅದು ನಿಮ್ಮ ಸಾಂವಿಧಾನಿಕ ಕರ್ತವ್ಯ. 2023ರ ಸುಪ್ರೀಂ ಕೋರ್ಟ್ನ ತೀರ್ಪಿನ ಸಾರಾಂಶ ಸ್ಪಷ್ಟವಾಗಿದೆ. ನೀವು ಓದಿದರೂ ಓದದಿದ್ದರೂ ಅದು ಓದಲಾಗಿದೆ ಎಂದೇ ಪರಿಗಣಿಸಲ್ಪಡುತ್ತದೆ. ಆದರೆ ನಿಮ್ಮ ಈ ನೆನ್ನೆಯ ನಡೆ ಸಂವಿಧಾನದ ಆತ್ಮಕ್ಕೆ ಚುಚ್ಚಿದ ಮುಳ್ಳು. ಕರ್ನಾಟಕ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸನ್ನದ್ಧವಾಗಿದೆ. ನ್ಯಾಯದ ಮನೆಗೆ ಕನ್ನಡಿಗರು ಹೋಗಲೇಬೇಕಿದೆ. ಯಾಕೆಂದರೆ ಯಾವ ದೇಶದಲ್ಲಿ ಸಂವಿಧಾನದ ರಕ್ಷಕರೇ ಭಕ್ಷಕರಾಗುತ್ತಾರೋ ಅಲ್ಲಿ ಪ್ರಜಾಪ್ರಭುತ್ವದ ಅಳಿವು ಶುರುವಾಗುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದೇ ಹೇಳಿದ್ರು, ಸಂವಿಧಾನ ಎಷ್ಟೇ ಚೆನ್ನಾಗಿದ್ರೂ ಅದನ್ನು ಜಾರಿ ಮಾಡುವವರು ಕೆಟ್ಟವರಾದ್ರೆ ದೇಶ ಹಾಳಾಗುತ್ತದೆ ಅಂತ. ಆ ಮಾತಿಗೆ ಸ್ಪಷ್ಟ ಉದಾಹರಣೆಯೇ ನಿನ್ನೆಯ ರಾಜ್ಯಪಾಲರ ಸಂವಿಧಾನ ವಿರೋಧಿ ನಡವಳಿಕೆ. ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆಯಂತೆ ನಡೆಯಬೇಕು ಅನ್ನೋದು ಸಂವಿಧಾನದ 163ನೇ ವಿಧಿಯ ಆಜ್ಞೆ. ಈ ಆಜ್ಞೆಯನ್ನ ಮೀರೋದು ಕನ್ನಡಿಗರ ಸಾರ್ವಭೌಮತ್ವಕ್ಕೆ ಮಾಡಿದ ದ್ರೋಹ. ಈ ರೀತಿ ಕನ್ನಡಿಗರು ತಮ್ಮ ಸರ್ವೋಚ್ಚ ಅಧಿಕಾರದ ಮೂಲಕ ಚುನಾಯಿಸಿದ ಸರ್ಕಾರವನ್ನ ಮತ್ತು ಕನ್ನಡಿಗರನ್ನ ಅಣಕಿಸಿದ ರಾಜ್ಯಪಾಲರ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಜೈ ಹಿಂದ್, ಜೈ ಕರ್ನಾಟಕ.